ಓ ಮೈ ಗಾಡ್, ಈ ಥರ ಕ್ಯಾಮ್ರಾ ಇಟ್ಕೊಂಡು ಮಾತಾಡಿ ಎಷ್ಟು ದಿನ ಆಯ್ತು ಅಂತಾರೆ ನನಗೆ ಗೊತ್ತು. ಸಿ ಆಲ್ವೇಸ್ ಲೇಟ್. ಓಕೆ, ಫಸ್ಟ್ ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೋತೀನಿ. ಯಾವಾಗ ಮುಂಚೆ ವ್ಲಾಗ್ ಎಡಿಟ್ ಮಾಡಬೇಕು, ತಮ್ಮನೇಲಿ ಎಡಿಟ್ ಮಾಡಬೇಕು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಓ ಮೈ ಗಾಡ್, ಈ ಥರ ಕ್ಯಾಮ್ರಾ ಇಟ್ಕೊಂಡು ಮಾತಾಡಿ ಎಷ್ಟು ದಿನ ಆಯ್ತು ಅಂತಾರೆ ನನಗೆ ಗೊತ್ತಿಲ್ಲ. ದಿನ ಅದು ಆಲ್ಮೋಸ್ಟ್ ಮಂತ್ಸೇ ಆಯಿತು. ಐ ಆಮ್ ಸೋ ಸಾರಿ ಫಾರ್ ದಟ್. ಏನಕ್ಕೆ ಅಂತ ರೀಸನ್ ಹೇಳ್ತೀನಿ. ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದು ಜಾನ್ವರಿ. ದಟ್ ವಾಸ್ ಮೈ ಫಸ್ಟ್ ಮಂತ್ ಆಫ್ ಇಂಟರ್ನ್ಶಿಪ್. ಇದು ಜೂನ್, ಆಲ್ಮೋಸ್ಟ್ ಲಾಸ್ಟ್ ಮಂತ್ ಆಫ್ ಇಂಟರ್ನ್ಶಿಪ್. ಜೂನ್ ಎಂಡಿಂಗ್ ಇದು ಆಲ್ಮೋಸ್ಟು. ಸೊ ಮಧ್ಯ ತುಂಬಾ ಬ್ಯುಸಿ ಆಗೋಯಿತು. ನನಗೆ ಗೊತ್ತಿತ್ತು ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ರು ಕೂಡ ಕನ್ಸಿಸ್ಟೆನ್ಸಿ ಇರಲ್ಲ ಅಂತ. ಐ ಥಾಟ್ ಇವತ್ತಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಡೈಲಿ, ಯಾವಾಗೋ ವೀಕ್ಲಿ ಒನ್ಸ್ ಟ್ವೈಸ್ ಅಲ್ಲ, ಡೈಲಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಒಂದು ಚಾಲೆಂಜ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಬೇಕು ಎಷ್ಟು ದಿನ ಮಾಡ್ತೀನಿ ಅಂತ. ಸೊ ಐ ಆಮ್ ಆಲ್ಸೋ ಸೋ ಎಕ್ಸೈಟೆಡ್, ಯಾಕಂದರೆ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತೇನೆ. ಆಲ್ಮೋಸ್ಟ್ ಲೈಕ್ ನನಗೆ ಇವಾಗ ಹೊಸ ಕಾಂಟೆಂಟ್ ಕ್ರಿಯೇಟರ್ ಅಥವಾ ಹೊಸದಾಗಿ ವ್ಲಾಗ್ ಮಾಡೋ ಥರ ಅನಿಸ್ತಿದೆ. ಓಕೆ, ನನ್ನ ಬಗ್ಗೆ ಕ್ವಿಕ್ ಇಂಟ್ರೋ ಕೊಟ್ಬಿಡ್ತೀನಿ, ಯಾರ್ಯಾರು ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಸೊ ಅವ್ರಿಗೂ ಗೊತ್ತಾಗಲಿ ಅಂತ. ಓಕೆ, ಐ ಆಮ್ ಅ BPT ಸ್ಟೂಡೆಂಟ್, ಅಂದರೆ ಬ್ಯಾಚಲರ್ಸ್ ಆಫ್ ಫಿಸಿಯೋಥೆರಪಿ. ನಮಗೆ 6 ಮಂತ್ ಇಂಟರ್ನ್ಶಿಪ್ ಇರುತ್ತೆ. ನಾನಿವಾಗ ಲಾಸ್ಟ್ ಮಂತ್ ಆಫ್ ಇಂಟರ್ನ್ಶಿಪ್. ಇವಾಗ ಪೋಸ್ಟಿಂಗ್ಸ್ ಹೋಗಬೇಕು, ಅದಕ್ಕೇ ಬೇಗ ರೆಡಿ ಆಗಿದ್ದೀನಿ. ಇವಾಗ ಟೈಮ್ ಬಂದು 9 o'clock. ಇನ್ನೇನು 5 minutes ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೊರಡಬೇಕು. ಓಕೆ, ಲೆಟ್ಸ್ ಸಿ ಹೌ ಮೈ ಡೇ ಗೋಸ್. ಆ್ಯಂಡ್ ನಿಮ್ಮನ್ನ ಕೂಡ ನನ್ನ ಡೇಯಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಪ್ರಾಮಿಸ್ ಇನ್ಮೇಲೆ ದಿನ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ತಿಂತಿರೋದು ಓಟ್ಸ್ ಶೇಕ್, ಆಮೇಲೆ ಒಂದು ಎಗ್. ಸೊ ಅಷ್ಟೇ ಇವಾಗ ತಿನ್ನೋಕ್ಕೆ ಟೈಮ್ ಇರೋದು. ಬೇಗ ತಿಂದು ಹೊಡೋಣ. ರೆಡಿಯೆಲ್ಲ ಆಯಿತು, ಇನ್ನೇನು ಹೊಡೋದೆ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಒಟ್ಟಿಗೆ ಹೊರಡೋದು. ಆ್ಯಕ್ಚುಲಿ ಇಲ್ಲಿಂದ ನಮ್ಗೆ ಹೋಗೋಕೆ ಒಂದು 8 kilometers ಇದೆ. ಆಲ್ಮೋಸ್ಟ್ ಲೈಕ್ 25 to 30 minutes ತೊಗೊಳುತ್ತೆ ಟ್ರಾಫಿಕಲ್ಲೆಲ್ಲ ಹೋಗೋಕ್ಕೆ. ಅವ್ಳು ಬಂದಿದ ತಕ್ಷಣ ಏನು ಹೊಡೋದೆ, ಆಮೇಲೆ ಸಿಗ್ತೀನಿ ನಿಮಗೆ. ಸಿ ಆಲ್ವೇಸ್ ಲೇಟ್. Hey guys, guess what, Garakshi, who's back with Gagana's vlogs after so long. Do you remember first month we did vlog? In Jaydeva we started and she's ending with me again the last month of internship. Next month she's going to her native Maharashtra. I'm sad but happy but sad. Yeah. How are you feeling, Gagana? This is Gagana's sweat. double layer because SPF is mandatory. Sun protection. Yeah, guys. I know you can't recognize me, but what did you ask? How are you feeling? When I'll go, how will you feel? Actually, I'll tell in Kannada only, okay? ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೋತೀನಿ, ಯಾಕಂದರೆ ಫಸ್ಟ್ ಮಂತಿಂದ ಲಾಸ್ಟ್ ಮಂತ್ವರೆಗೆ ಒಟ್ಟಿಗೆ ಇದ್ದು, ಆಮೇಲೆ ಪ್ಲಸ್ 4 years. I'm so sorry guys, I'm so sorry. Okay. ಫಸ್ಟ್ ಆ್ಯಕ್ಚುಲಿ ತುಂಬ ಮಿಸ್ ಮಾಡ್ಕೋತೀನಿ, ಯಾಕಂದರೆ ಫಸ್ಟ್ ಮಂತಿಂದ ಇಲ್ಲಿವರೆಗೂ ಒಟ್ಟಿಗೆ ಇದ್ದು. ಪಾಪ ಅವಳೇ ದಿನ ಯಾವಾಗ ಪೋಸ್ಟಿಂಗ್ಸ್ ಕರ್ಕೊಂಡು ಹೋಗ್ತಾ ಇದ್ಲು. ಅವಳಿಗೆ ಆ್ಯಕ್ಚುಲಿ ಕನ್ನಡ ಬರ್ತಿರ್ಲಿಲ್ಲ, ಬಟ್ ನನ್ನ ಜೊತೆ ಸೇರಿಕೊಂಡು ಅರ್ಥ ಮಾಡ್ಕೋತಾಳೆ, ಮಾತಾಡ್ತಾಳೆ. ಸ್ವಲ್ಪ ಬರುತ್ತೆ guys. I understood whatever she said, so I'll get very emotional. But I'll give a speech to you guys also in Kannada. Yes. So yeah. Okay guys, already time ಆಗೋಯ್ತು. Actually ನಾವು 9 o'clock ಇರಬೇಕು. Yeah. Show the time bro. It's 9:38. 9:30ಗೆ ಇರಬೇಕು. ಆಲ್ಮೋಸ್ಟ್ ಇಲ್ಲೇ 9:38 ಆಗೋಗಿದೆ. ಇನ್ನು 25 minutes ಆಗುತ್ತೆ ಹೋಗೋಕ್ಕೆ. ಓಕೆ, ಬಾಯ್, ವಿಲ್ ಸಿ ಯು. I'm not using. Guys, we need that 10 o'clock. Not even 10 o'clock. 10:30. We didn't change the posting. No, you are wrong. We are still taking parcel for duty. Yeah, see. Italy. Such good friends. ಪಾರ್ಸಲ್ ತಗೊಂಡು ನಾವು ಹೋಗ್ಬೇಕು ಬೇಗ. Hi guys, we are back again. ಇನ್ನು ನಾವು ಪೋಸ್ಟಿಂಗ್ಸ್ಗೆ ರೀಚ್ ಆಗಿಲ್ಲ. ಈಗ ಪಾರ್ಸೆಲ್ ತೊಗೊಂಡಿವಿ, ಪಾರ್ಸೆಲ್ ತೊಗೊಂಡು ಪೋಸ್ಟಿಂಗ್ಸ್ ಹೋಗಬೇಕು. ಓಕೆ ಗಾಯ್ಸ್, ವಿಲ್ ಸಿ ಯು ಲೇಟರ್. ಬಾಯ್. I don't know. Yeah. Come, we'll go. ಪಾರ್ಸಲ್ ತಗೊಂಡು ಈಗ ಇಲ್ಲಿ ಹೋಗ್ತಾ ಇದ್ವಿ. ಸೊ ಫೋನ್ ಸಬ್ಮಿಟ್ ಮಾಡಬೇಕು. Exactly. ನಿಮಗೆ ಫೋನ್ ಸಬ್ಮಿಟ್ ಮಾಡ್ತಾರೆ. ನಮಗೆ ಫೋನ್ ಸಬ್ಮಿಟ್ ಮಾಡಬೇಕು. guys. Yeah, this is how it rolls. ರೂಲ್ಸ್ ಇಲ್ಲಿ. ಓಕೆ ಗೈಸ್, we are not supposed to use phone.
Where are you guys? Guys, we are going back home. Meet Dyuti, Ovya. ಇತ್ತು ಅಂತ ಫೋನ್ ನೋಡ್ಕೊಂಡಾಗೆ ರೀಲ್ಸ್ ಸ್ಕ್ರಾಲ್ ಮಾಡ್ಕೊಂಡಿದ್ದೆ. ಹೀಗೆ ಹೋಗ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಬರಬೇಕು. ಅದಾದಮೇಲೆ ಆ್ಯಕ್ಚುಲಿ ಇವತ್ತೇನು ಅಷ್ಟೊಂದು ಏನಂತಾರೆ ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತಲ್ಲ, ಸೊ ಏನು ಇವಾಗ ಮಾಡೋಕ್ಕೆ ಮೂಡಿಲ್ಲ. ಈಗ ಲಾಸ್ಟ್ ಮಂತ್ ಇಂಟರ್ನ್ಶಿಪ್ ಹೋಗ್ತಿರೋದು ಒಂದು ಇನ್ಸ್ಟಿಟ್ಯೂಷನ್, ಅಲ್ಲಿ ನಾವು ಫೋನ್ಸ್ ಯೂಸ್ ಮಾಡೋಂಗಿಲ್ಲ, ಅದು ಇನ್ಸ್ಟಿಟ್ಯೂಷನ್ ರೂಲ್ಸ್ ಅಂತೆ. ಸೊ ಫೋನ್ಸ್ ಏನು ಯೂಸ್ ಮಾಡೋಂಗಿಲ್ಲ. ಹೋಗಿದ ತಕ್ಷಣ 9:30ಗೆ ಸಬ್ಮಿಟ್ ಮಾಡಬೇಕು ಆ್ಯಂಡ್ ಆಮೇಲೆ 5 o'clock ನಮ್ಗೆ ಯಾವಾಗ ಬಿಡುತ್ತೋ ಅವಾಗೇ ನಾವು ಫೋನ್ಸ್ ತೊಗೋಬೇಕು. ಸೊ ಅಲ್ಲಿ ನನಗೇನು ಬ್ಲಾಗ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದಕ್ಕೋಸ್ಕರ ಪೋಸ್ಟ್ ಇಂಟರ್ನ್ಶಿಪ್ ರೊಟೀನ್ ಏನೇನಿರುತ್ತೆ ಅಂತ ತೋರಿಸ್ತೀನಿ. ಇವತ್ತು ಆ್ಯಕ್ಚುಲಿ ಏನು ಅಷ್ಟೊಂದಿಲ್ಲ. ಆ್ಯಂಡ್ ಹಾಗೆ ನನಗೆ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾಯಿನಲ್ಲ, ಏನು ಕಂಟೆಂಟ್ ಹಾಕಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರು ಐಡಿಯಾಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ. ಏನಾದರೂ ಸ್ಪೆಸಿಫಿಕ್ಕಾಗಿ ಬೇಕು ಅಥವಾ ನಿಮ್ಗೇನಾದರೂ ಫಿಸಿಯೋಥೆರಪಿ ತೊಗೋಬೇಕು ಅಥವಾ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೂ ಕೂಡ ನನಗೆ ಕಮೆಂಟ್ ಮಾಡಿಡಿ. ನಾನು ನಿಮಗೆ ಒಂದು ಸಪ್ರೇಟ್ ವೀಡಿಯೋ ಬೇಕಾದ್ರೆ ಮಾಡಿ ಹಾಕ್ತೀನಿ. ತುಂಬ ಜಾಸ್ತಿ ಮಾತಾಡೋದು ಬೇಡ. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಬೇಡ, ನನಗೂ ತುಂಬ ಟಯರ್ಡ್ ಆಗಿದೆ ಇವತ್ತಂತೂ. ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ, ಮಕ್ಕಕ್ಕೇನು ಅಪ್ಲೈ ಮಾಡಿಲ್ಲ, ಜಸ್ಟ್ ಲಿಪ್ ಬಾಮ್ ಒಂದು ಅಪ್ಲೈ ಮಾಡಿದ್ದೀನಿ. ಈಗ ಸ್ವಲ್ಪ ವರ್ಕ್ ಇತ್ತು, ಅದನ್ನು ಮುಗಿಸೋಣ ಬೇಗ ಅಂತ ಅನ್ಕೊತಾಯಿದ್ದೀನಿ. ಆಲ್ಮೋಸ್ಟ್ ಟೈಮ್ 7:30 ಆಗೋಗಿದೆ. ನಾನು ಯೂಶ್ವಲಾಗಿ ಬೇಗ ಮಲಗೋ ಅಭ್ಯಾಸ ನನಗೆ. ಬೇಗ ಅಂದರೆ ಒಂದು 10:30, 11 ಅಷ್ಟರಲ್ಲಿ 10:30, 11 ಅಷ್ಟರಲ್ಲಿ ಮಲ್ಗ್ತೀನಿ. ಮಲಗೋಕ್ಕೆ ಮುಂಚೆ ವ್ಲಾಗ್ ಎಡಿಟ್ ಮಾಡಬೇಕು, ತಮ್ಮನೇಲಿ ಎಡಿಟ್ ಮಾಡಬೇಕು, ಸಿಕ್ಕಾಪಟ್ಟೆ ಕೆಲಸ. ಒಂದು ವ್ಲಾಗ್ ನೀವು ನೋಡ್ತೀರಾ, ವ್ಲಾಗ್ ಅಂದರೆ ಜಸ್ಟ್ ಏನೇನು ತೋರಿಸ್ತಾರೆ ಅದನ್ನು ರೆಕಾರ್ಡ್ ಮಾಡ್ತಾರೆ ಅಷ್ಟೇ, ಅಪ್ಲೋಡ್ ಮಾಡ್ತಾರೆ ಅಂತ. ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಒಂದು ಕಡೆ ಆದರೆ ಒಂದೊಂದು ಕಡೆ ವಾಯ್ಸ್ ಓವರ್ ಕೊಡೋದಿರುತ್ತೆ, ತಮ್ಮನೇಲ್ ಮಾಡಬೇಕು, ಎಲ್ಲನೂ ನಾನೇ ಮಾಡಬೇಕು. ಸೊ ನನಗೆ ಸ್ವಲ್ಪ ಕಷ್ಟ ಆಗೈತೆ. ಇವಾಗ ಬೇರೆ ತುಂಬ ಗ್ಯಾಪ್ ಆಗೋಯ್ತಲ್ಲ, ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ನನಗೇನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ಈ ವಿಡಿಯೋಲಿ ಸ್ವಲ್ಪ ಬೋರ್ ಆದರೆ ಫಾರ್ವರ್ಡ್ ಮಾಡ್ಕೊಳ್ಳಿ. ನಾನೇ ಹೇಳ್ತಾಯಿದ್ದೀನಿ, ಇಲ್ಲಿ ಈ ವಿಡಿಯೋಲಿ ಆ್ಯಕ್ಚುಲಿ ಏನು ಅಂತ ನಿಮಗೆ ತೋರಿಸ್ಬೇಕು, ನಿಮಗೆ ಹೇಳಬೇಕು ಅಂಥದ್ದು ಯಾವುದೂ ಇಲ್ಲ. ನಿಮಗೆ ನಾನು ಬೋರ್ ಆದರೆ ಈ ವಿಡಿಯೋನ ಸ್ವಲ್ಪ ಫಾರ್ವರ್ಡ್ ಮಾಡ್ಕೊಂಡು ನೋಡಿ. ಲ್ಯಾಪ್ಟಾಪ್ ಚಾರ್ಜ್ ಬೇರೆ ಇಲ್ಲ, ಅದನ್ನು ಬೇರೆ ಚಾರ್ಜ್ ಮಾಡಬೇಕು ಇವಾಗ. ಇವತ್ತಿನ ಸ್ಪೆಷಲ್ ಒಬ್ಬಟ್ಟು ಮತ್ತು ತುಪ್ಪ. ಸ್ಪೆಷಲ್ ಅಂತ ಏನೂ ಇಲ್ಲ, ತಿನ್ನಬೇಕು ಅಂತ ಅನಿಸ್ತಿತ್ತು, ಅದಕ್ಕೆ ನಮ್ಮ ಒಬ್ಬಟ್ಟು ಮಾಡಿಕೊಟ್ಟಿದ್ದಾರೆ. ಊಟ ಎಲ್ಲ ಜಸ್ಟ್ ಮುಗೀತು. ಇವಾಗ ಒಂದು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ಹೋಮ್ ರೆಮಿಡಿ, ಏನಿಲ್ಲ, ಜಸ್ಟ್ ಟರ್ಮರಿಕ್ ಮತ್ತು ಕರ್ಡ್ ಎರಡು ಮಿಕ್ಸ್ ಮಾಡಿ ಹಾಕೊಳ್ಳೋದು. ಇದನ್ನು ನಾನು ಯೂಶ್ವಲಾಗಿ ವೀಕ್ಲಿ ಟ್ವೈಸ್ ಆ ಥರ ಅಪ್ಲೈ ಮಾಡ್ತೀನಿ. ಸ್ಕಿನ್ ನಂದು ತುಂಬ ಡ್ರೈ ಸ್ಕಿನ್, ಓಕೆನಾ. ಸೊ ಇದನ್ನು ಅಪ್ಲೈ ಮಾಡಿದಾಗ ನಂಗೆ ಒಂದು ಸ್ವಲ್ಪ ಸಾಫ್ಟ್ ಅಂತ ಅನಿಸುತ್ತೆ. ಯೂಶ್ವಲಾಗಿ ಟರ್ಮರಿಕ್ ಎಲ್ಲ ಸ್ಕಿನ್ಗೂ ಸೂಟ್ ಆಗೋಲ್ಲ, ಬಟ್ ನನಗೆ ತುಂಬಾ ಸೂಟ್ ಆಗುತ್ತೆ. ಅದಕ್ಕೆ ನಾನು ಇದನ್ನು ವೀಕ್ಲಿ ಟ್ವೈಸ್ ಆ ಥರ ರೆಗ್ಯುಲರಾಗಿ ಅಪ್ಲೈ ಮಾಡ್ತೀನಿ. ಇದನ್ನೊಂದು 15-20 ಮಿನಿಟ್ಸ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಆಯಿತು ಆ್ಯಂಡ್ ಹಾಗೆ ಸ್ಕಿನ್ ಕೇರ್ ಕೂಡ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಈ ವಿಡಿಯೋಲಿ ನಿಮಗೆ ಸ್ಕಿನ್ ಕೇರ್ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಅದಕ್ಕೆ ಒಂದು ಸಪ್ರೇಟ್ 10 ಮಿನಿಟ್ಸ್ ಬೇಕು. ಸೊ ಲೆಂತಿ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಫರ್ದರ್ ವೀಡಿಯೋಸಲ್ಲಿ ಯಾವತ್ತಾದರೂ ಒಂದಿನ ಸ್ಕಿನ್ ಕೇರ್ ತೋರಿಸೋಣ. ಲಿಪ್ ಬಾಮ್ ಒಂದು ಹಾಕಿಲ್ಲ, ಅದನ್ನು ಹಚ್ಕೋತೀನಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾಯಿನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.